ಜೈಲಿನಲ್ಲಿ ಕೈದಿಗಳು ಜಾಲಿ ಮಾಡ್ತಾ ಇರುವಂತ ವಿಡಿಯೋಗಳು ರಿಲೀಸ್ ಆದವು. ಇದು ಕೆಲವು ವಿಡಿಯೋಗಳು 2020-22 ಈ ಸಂದರ್ಭದ್ದು ಅಂತ ಹೇಳ್ತಾ ಇದ್ರೆ, ಮತ್ತೆ ಕೆಲವು ಇತ್ತೀಚೆಗಿನ ವಿಡಿಯೋಗಳು ಅಂತ. ಆದ್ರೆ ಇದರ ಹಿಂದೆ ಇರೋದು ಯಾರು? ಈಗಲೇ ವಿಡಿಯೋಗಳು ರಿಲೀಸ್ ಆಗಿದ್ದು ಹೇಗೆ? ಯಾವ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ ನೋಡಿ, ಅದರ ಹಿಂದೆ ಯಾರದ್ದೋ ಕೈವಾಡ ಇರುತ್ತೆ ಅಂತ ಚರ್ಚೆ ಆಗುತ್ತಲ್ಲ. ಈಗ ಈ ವಿಡಿಯೋ ರಿಲೀಸ್ನ ಹಿಂದೆ ದರ್ಶನ್ ಕೈವಾಡ ಇದೆಯಾ ಅಂತ ಚರ್ಚೆ ಜೋರಾಗಿದೆ. ಆದ್ರೂ ದರ್ಶನ್ ಆಪ್ತರು ಅದರಲ್ಲೂ ಇದರ ಹಿಂದೆ ಇದ್ದಾರೆ. ದರ್ಶನ್ಗೆ ಆಗ್ತಾ ಇರುವಂತಹ ಹಿಂಸೆಯನ್ನ, ದರ್ಶನ್ ಅನುಭವಿಸ್ತಾ ಇರುವಂತಹ ಕಷ್ಟವನ್ನ ನೋಡೋಕಾಗದೆ ಅವರ ಆಪ್ತರು ಜೈಲಿನ ಒಳಗಿರುವಂತ ಐಷಾರಾಮಿ ಜೀವನವನ್ನ ಹೊರಗಡೆ ತೆಗೆದಿದ್ದಾರೆ. ಹಾಗಾದ್ರೆ ಯಾರಿದು? ಯಾರು ಇದರ ಹಿಂದೆ ನಿಂತು ಕೆಲಸ ಮಾಡಿರಬಹುದು? ಒಬ್ಬರ ಹೆಸರು ಬಹಳ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಅದು ನಟ ಧನ್ವೀರ್. ದರ್ಶನ್ ಪರ. ಈ ದರ್ಶನ್ ಯಾವಾಗ ಈ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲಿಗೆ ಹೋದ್ರು, ಆವತ್ತಿನಿಂದ ದರ್ಶನ್ರ ಜೊತೆಗಿರುವಂಥದ್ದು ಧನ್ವೀರ್ ದರ್ಶನ್ಗೆ ಬಹಳ ಕಾಲದಿಂದೇನು ಆಪ್ತರಲ್ಲ, ಆದ್ರೆ ಇತ್ತೀಚೆಗೆ ಆಪ್ತರಾದವರಲ್ಲಿ ದರ್ಶನ್ ಅವರನ್ನ ಒಂಥರ ಭಕ್ತನ ತರ ನೋಡ್ತಾ ಇರೋರು ಧನ್ವೀರ್. ಈಗ ಧನ್ವೀರ್ ಅವ್ರು ನಾವೇನು ನೇರವಾಗಿ ಏನು ಅವರೇ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಹೇಳೋಕ್ ಆಗೋದು ಇಲ್ಲ. ಆದ್ರೆ ಎಲ್ಲರ ಕಣ್ಣು ಅವ್ರ ಮೇಲಿದೆ. ಯಾಕಂದ್ರೆ ತನ್ನ ನೆಚ್ಚಿನ, ತಾನು ತುಂಬಾ ಪ್ರೀತಿಸುವಂತಹ ದರ್ಶನ್ ಅವರಿಗೆ ಈ ರೀತಿ ಆಯ್ತಲ್ಲ. ಬೇರೆ ಎಲ್ಲರೂ ಕೂಡ ಜೈಲಿನ ಒಳಗೆ ರಾಜಾತಿಥ್ಯ ಅನುಭವಿಸ್ತಾ ಇದ್ದಾರೆ. ಪಾಪ ದರ್ಶನ್ ಒಬ್ರಿಗೆ ಯಾಕೆ ಈ ಕ್ವಾರಂಟೈನ್ ಸೆಲ್ಲು? ದರ್ಶನ್ ಅವ್ರಿಗೆ ಪ್ರತಿನಿತ್ಯ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಪ್ರತಿಯೊಂದು ಚಟುವಟಿಕೆನ ಕೂಡ ಶೂಟ್ ಮಾಡ್ತಾರೆ. ದರ್ಶನ್ಗೆ ಅಲ್ಲಿ ನೆಮ್ಮದಿ ಇಲ್ಲ ಜೈಲಿನ ಒಳಗೆ. ದರ್ಶನ್ ನನಗೊಂದು ತೊಟ್ಟು ವಿಷ ಕೊಡಿ ಅಂತ ನ್ಯಾಯಾಧೀಶರಲ್ಲಿ ಕೇಳ್ಕೊಂಡ್ರು. ಆ ಮಟ್ಟಿಗೆ ದರ್ಶನ್ಗೆ ಹಿಂಸೆ ಆಗಿದೆ. ದರ್ಶನ್ ಪದೇ 57ನೇ CCH ನ್ಯಾಯಾಲಯ ಕೊಟ್ಟಂತ ತೀರ್ಪುಗಳಿತ್ತಲ್ಲ, ಹಾಸಿಗೆ ದಿಂಬನ ಕೊಡಲ್ಲ, ನಾವು ಹಾಸಿಗೆ ದಿಂಬು ಕೊಡಲ್ಲ, ಯಾಕಂದ್ರೆ ಅದು ಸಾಮಾನ್ಯ ಕೈದಿಗೆ ಕೊಡುವಂತ ಸೌಲಭ್ಯ ಅಲ್ಲ. ಆದ್ರೆ ಅತ್ಯಂತ ಕಠಿಣ ಶಿಕ್ಷೆ ಅನುಭವಿಸಿದವರೆಲ್ಲ ಜಾಲಿ ಮಾಡ್ತಾ ಇದ್ದಾರೆ. ಉಮೇಶ್ ರೆಡ್ಡಿ, ವಿಕೃತ ಕಾಮಿ ಉಮೇಶ್ ರೆಡ್ಡಿ ಇಡೀ ಕರ್ನಾಟಕವನ್ನು ಒಂಥರ ವೀರಪ್ಪನ್ ರೀತಿ, ನಾಡ ವೀರಪ್ಪನ್ ರೀತಿ ನಲುಗಿಸಿದ್ದಂತಹ ಈ ಕುಖ್ಯಾತ ಒಬ್ಬ ವಿಕೃತ ಕಾಮಿ, ಅವನು ಜೈಲಲ್ಲಿ ಫೋನ್ ಹಿಡ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡಿದ್ದಾನೆ. ಒಂದು ಟಿವಿ ಪ್ಲೇ ಆಗ್ತಾ ಇದೆ. ಜೈಲಿನ ಒಳಗೆ ಜಾಮರ್ ಇರುತ್ತೋ ಇಲ್ವೋ? ಜೈಲಿಗೆ ಜಾಮರ್ ಇರ್ಬೇಕಲ್ಲ, ಅಲ್ಲಿ ನೆಟ್ವರ್ಕ್ ಸಿಗಬಾರ್ದಲ್ವಾ? ಬಿಡಿ, ಇದೆಲ್ಲ ಪ್ರಶ್ನೆಗಳು ಮುಂದೆ ಬರುತ್ತೆ. ಯಾಕೆಂದ್ರೆ ಪರಪ್ಪನ ಅಗ್ರಹಾರದಂತ ಒಂದು ಜೈಲು, ಅಂದ್ರೆ ದೇಶದ ಏನೋ ಕುಖ್ಯಾತ ಅಪರಾಧಿಗಳಿರುವಂತ ಜೈಲು. ಈ ಜೈಲಲ್ಲಿ ಜಾಮರ್ ಇಲ್ವಾ? ಗೊತ್ತಿಲ್ಲ. ಅಂದ್ರೆ ಇದು ಹೇಗೆ ನೆಟ್ವರ್ಕ್ ಸಿಗೋದಿಕ್ ಸಾಧ್ಯ? ಫೋನಲ್ಲಿ ಹೇಗೆ ಅಲ್ಲಿ ಮಾತಾಡ್ತಾ ಇರೋದಿಕ್ ಸಾಧ್ಯ? ಇದು ಚರ್ಚೆ ಆಗ್ತಾ ಇದೆ. ಇಲ್ಲಿ ದರ್ಶನ್ ಅವರಿಗೆ ಆಗ್ತಾ ಇರುವಂತ ಅವಮಾನ ಇದೆಯಲ್ಲ, ಅವರಿಗೆ ಕೊಡ್ತಾ ಇರುವಂತ ಅತ್ಯಂತ ಕ್ರೂರವಾದಂತ, ನೋಡ್ಕೊಳ್ತಾ ಇರುವಂತ ರೀತಿ ತುಂಬಾ ಕಠಿಣವಾಗಿ ನೋಡ್ಕೊತಾ ಇದ್ದಾರೆ. ಆ ಕಾರಣಕ್ಕೆ ಜೈಲಿನ ಒಳಗೆ ದರ್ಶನ್ಗೆ ಅಭಿಮಾನಿಗಳು ಪ್ರತಿ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ಇದರಲ್ಲಿ ಅನುಮಾನನೇ ಬೇಡ. ದರ್ಶನ್ ಅವ್ರನ್ನ ಅಭಿಮಾನದಿಂದ ನೋಡುವಂತ, ಇವತ್ತಿಗೂ ಕೂಡ ದರ್ಶನ್ ಮಾಡಿದ್ದೇನು? ತನ್ನ ಮನೆಯ ಒಬ್ಳು ಹೆಣ್ಮಗಳಿಗೆ ಯಾರೋ ಒಬ್ಬ ಅವನನ್ನ ಕೆಟ್ಟ ರೀತಿಯಲ್ಲಿ ನೋಡ್ದ ಅನ್ನೋ ಕಾರಣಕ್ಕೆ ದರ್ಶನ್ ಹೊಡೆದಿದ್ದಾರೆ. ಅಂದ್ರೆ ಈ ರೀತಿ ಸಮರ್ಥನೆ ಮಾಡ್ಕೊಳ್ಳುವಂತ ಜನ ಇದ್ದಾರೆ. ಅಂದ್ರೆ ಕಾನೂನನ್ನ ಕೈಗೆ ತಗೊಳ್ಬಾರ್ದು. ನಮ್ಮ ದೇಶದಲ್ಲಿ ಒಂದು ಕಾನೂನು ಇದೆ, ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ನಡಿಬೇಕು. ಅದರಲ್ಲೂ ಕೂಡ ಮಾದರಿಯಾಗುವಂತ ಒಬ್ಬ ಸೂಪರ್ ಸ್ಟಾರ್ ನಟ ಈ ಕೆಲಸ ಮಾಡಿದ್ರೆ ಖಂಡಿತ ಅದು ಶಿಕ್ಷೆ ಇನ್ನೂ ಹೆಚ್ಚಾಗುತ್ತೆ. ಅದರ ತೀವ್ರತೆ ಹೆಚ್ಚಿರುತ್ತೆ ಪ್ರಕರಣದ್ದು, ಅದು ಸತ್ಯ. ಆದ್ರೆ ಅಭಿಮಾನಿಗಳು ನೋಡ್ತಾ ಇರುವ ದೃಷ್ಟಿ ಹೇಗೆ ಅಂದ್ರೆ, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಯಾರೋ ಒಬ್ಬ ಈ ರೀತಿಯ ಕಿರುಕುಳ ಕೊಟ್ಟಿದ್ದಿದ್ರೆ, ಈಗ ರೇಣುಕಾಸ್ವಾಮಿ ಏನು ಪವಿತ್ರ ಗೌಡ ಕೊಟ್ಟಂತ ಕಿರುಕುಳ ಇತ್ತಲ್ಲ, ಅದನ್ನ ಬೇರೆ ಯಾರಾದ್ರೂ ಕೊಟ್ಟಿದ್ದಿದ್ರೆ ನೀವು ಈ ವ್ಯವಸ್ಥೆಯಲ್ಲಿ ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರಿಂದ ನ್ಯಾಯವನ್ನ ಬಯಸ್ತಾ ಇದ್ರ? ಅದು ಎಷ್ಟು ಸಮಯ ಹಿಡಿಯುತ್ತೆ? ಅದಕ್ಕೆ ನಮ್ಮ ದರ್ಶನ್ ಅಲ್ಲೇ ಬಹುಮಾನ. ನಮ್ಮ ದಾಸ, ನಮ್ಮ ಡಿ ಬಾಸ್ ಏನ್ ಮಾಡಿದ್ದಾರೆ? ಕರೆದಿದ್ದಾರೆ, ಒಂದೇಟ್ ಹೊಡೆದಿದ್ದಾರೆ, ಹೋಗಿದ್ದಾರೆ. ಅವನು ಯಾವ ಕಾರಣಕ್ಕಿದಾಯ್ತೋ ಅದೆಲ್ಲ ಆರೋಪ. ಈಗ ಆರೋಪ ಪಟ್ಟಿ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಆದ ನಂತರ ಈಗ ತನಿಖೆ ನಡೆಯುತ್ತೆ, ವಿಚಾರಣೆ ನಡೆಯುತ್ತೆ. ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಸತ್ಯ ಹೊರಗಡೆ ಬರುತ್ತೆ. ಇಲ್ಲಿ ಆಗಿರೋದು ದರ್ಶನ್ ಅವರಿಂದ ಆಗಿರೋ ತಪ್ಪಿಗೆ ವಿಚಾರಣಾಧೀನ ಖೈದಿ ಸರಿ, ಅವ್ರಿಗೊಂದು ಸಾಮಾನ್ಯ ಖೈದಿ ರೀತಿ ನೋಡ್ಕೋಬಾರ್ದಾ? ಅವ್ರನ್ನ ಸಿಕ್ಕಾಪಟ್ಟೆ ಕಠಿಣವಾಗಿ ಒಂಥರ ನೋಡ್ಕೊಳ್ಳಾಗ್ತಾ ಇದೆ. ಇದನ್ನ ಸಹಿಸೋಕಾಗದೆ ಯಾರೋ
ಜೈಲಿನ ಒಳಗಿರುವಂಥ ಒಂದಷ್ಟು ಖೈದಿಗಳು, ದರ್ಶನ್ ಅಭಿಮಾನಿಗಳಾಗಿರುವಂಥ ಪೊಲೀಸರು, ಒಟ್ಟಾರೆ ಅಥವಾ ಅವ್ರಿಗೆ ಏನು ಫುಡ್ಡನ್ನು ಸಪ್ಲೈ ಮಾಡುವಂಥವ್ರು, ಅಲ್ಲಿ ಬಂದವ್ರಿಗೆ ಏನು ಅಲ್ಲಿ ಒಳಗೆ ರಾಜಾತಿಥ್ಯ ಏನು ಕೊಡ್ತಾ ಇದಾರಲ್ಲ, ಆ ರಾಜಾತಿಥ್ಯದಲ್ಲಿ ಊಟ ತಂದು ಕೊಡೋರು, ಇಲ್ಲ ಅಂತ ಹೇಳಿರೋರಿಗೆ ಫೋನ್ನ ಸಪ್ಲೈ ಮಾಡೋರು, ಇಲ್ಲಾಂದ್ರೆ ಅವ್ರಿಗೆ ಏನು ಗುಟ್ಕಾ ಇದನ್ನು ಸಪ್ಲೈ ಮಾಡೋವಂಥವ್ರು ಯಾರೋ ಇದನ್ನು ವಿಡಿಯೋ ಮಾಡಿದ್ದಾರೆ. ಇವರು ವಿಡಿಯೋ ಮಾಡಿದವರು ದರ್ಶನ್ ಅಭಿಮಾನಿಗಳಾಗಿರಬಹುದು. ನಮ್ಮ ದರ್ಶನ್ಗೆನೆ ಈ ಕನಿಷ್ಠ ಸೌಲಭ್ಯನೂ ಇಲ್ಲದೆ ಅವ್ರನ್ನ ಕಾಡಿಸ್ತಾ ಇದಾರಲ್ಲ, ಅವ್ರನ್ನ ಪೀಡಿಸ್ತಾ ಇದಾರಲ್ಲ. ಆದರೆ ಈ ವಿಕೃತಕಾಮಿ ಉಮೇಶ್ ರೆಡ್ಡಿ ತರದವರು ಭಯೋತ್ಪಾದಕರಿಗೆಲ್ಲ ಫೋನು, ಒಳ್ಳೆಯ ಜಾಗ, ಒಳ್ಳೆ ಮಲ್ಕೊಳಕ್ ಹಾಸಿಗೆ, ಒಳ್ಳೆ ಟಿವಿ ಇವೆಲ್ಲವನ್ನು ಕೊಟ್ಟು ದರ್ಶನ್ ಏನಂತ ಈಗ ಏನು ಪ್ರೂವ್ ಆಗ್ಬಿಟ್ಟಿದ್ಯಾ ಅಂದ್ರೆ ಜನಸಾಮಾನ್ಯರು ಕೇಳ್ತಾರೆ. ದರ್ಶನ್ ಅಭಿಮಾನಿಗಳ ಪ್ರಶ್ನೆ ಅದು, ಏನು ಅಪರಾಧ ಪ್ರೂವ್ ಆಗಿ ದರ್ಶನ್ನೇ ಅಪರಾಧಿ ಅಂತ ಆಗಿದೆಯಾ? ಈಗ ವಿಚಾರಣಾಧೀನ ಖೈದಿ ಆಗಿರೋರ್ಗೆ ಇಷ್ಟು ಕಠೋರವಾಗಿ ನಡ್ಸ್ಕೋತಾ ಇದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಆ ಒಂದು ಆಕ್ರೋಶ ಇದೆಯಲ್ಲ, ಅದು ಈ ರೀತಿ ವಿಡಿಯೋಗಳನ್ನು ಎಲ್ಲಾದರೂ ಕಲೆಕ್ಟ್ ಮಾಡಿ ಹೊರಗಡೆ, ಯಾಕೆಂದ್ರೆ ಇತ್ತೀಚೆಗೆ ದರ್ಶನ್ ಬಹಳ ನೋವಿಂದ ಪ್ರಶ್ನೆ ಮಾಡಿದ್ದಾರೆ, ನನಗೆ ದಯವಿಟ್ಟು ಹಾಸಿಗೆ ದಿಂಬು ಕೊಡಿ, ಕನಿಷ್ಠ ಹಾಸಿಗೆ ದಿಂಬನ್ನು ಕೊಡಿ ಅಂತ. ಆದರೆ ಜೈಲ್ ಮ್ಯಾನುವಲ್ನಲ್ಲಿ ಅದನ್ನು ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಕೈದಿಗೆ ಏನು ಕೊಡ್ಬೋದು ಅದನ್ನು ಮಾತ್ರ ಕೊಡೋದಿಕ್ಕೆ ಸಾಧ್ಯ ಅಂತ ನ್ಯಾಯಾಲಯ ಹೇಳಿದೆ. ಹಾಗಾಗಿ ದರ್ಶನ್ ಸಾಮಾನ್ಯ ಒಂದು ಹಾಸಿಗೆ, ಸಾಮಾನ್ಯ ಒಂದು ಬೆಡ್ಶೀಟ್ ಅನ್ನು ಹಾಸ್ಕೊಂಡು ನೆಲದ ಮೇಲೆ ಮಲಗಬೇಕು. ಅಂದ್ರೆ ನೆಲ ಅಂದ್ರೆ ಮಣ್ಣಿನ ನೆಲ ಅಲ್ಲ, ಒಂದು ಸಾಮಾನ್ಯ ಒಂದು ಸಿಮೆಂಟ್ ನೆಲ ಇರುತ್ತೆ, ಅದ್ರ ಮೇಲೆ ಮಲ್ಕೋಬೇಕು. ಅವರಿಗೆ ಬಟ್ಟೆಗಳಿರುತ್ತೆ, ತಟ್ಟೆ ಇರುತ್ತೆ, ಬೌಲ್ ಇರುತ್ತೆ, ಲೋಟ ಇರುತ್ತೆ ಅಷ್ಟೇ. ಊಟ ಮಾಡೋದಕ್ಕೆ ತಟ್ಟೆ, ಬೌಲು, ಲೋಟ, ಮೈಗೆ ಬಟ್ಟೆ, ಅದನ್ನ ತಿಂಗಳಲ್ಲಿ ಒಂದ್ಸರಿ ಬಟ್ಟೆಗಳನ್ನ, ಬೇರೆ ಬಟ್ಟೆಗಳನ್ನ ತಂದು ಕೊಡ್ತಾರೆ. ಆ ಬಟ್ಟೆನ ಒಗೆದು ಕೊಡ್ಬೋದು, ಮನೆಯಿಂದ ತಂದು ಕೊಡ್ಬೋದು. ಆಮೇಲೆ ಹಾಸಲಿಕ್ಕೆ ಒಂದು, ಹೊದಿಲಿಕ್ಕೆ ಒಂದು ಅಷ್ಟೇ. ದಿಂಬು ಕೂಡ ಇಲ್ಲ, ಹಾಸಿಗೆ ಕೂಡ ಇಲ್ಲ. ಇಷ್ಟು ಕಠಿಣವಾಗಿ ಕಠೋರವಾಗಿ ದರ್ಶನ್ ಅವ್ರನ್ನ ನಡ್ಸ್ಕೋತಾ ಇದಾರಲ್ಲ, ಒಳಗಡೆ ಇರೋ ಈ ಶೋಕಿ ಮಾಡ್ತಿರಲ್ಲ ಇದಾರಲ್ಲ, ಅವ್ರದೆಲ್ಲ ವಿಡಿಯೋ ಇಲ್ವಾ ನಮ್ಮ ಹತ್ರ? ನಾವು ಮಾಡ್ತೀವಿ. ನಾವು ಈ ಸರ್ಕಾರ ದರ್ಶನ್ ನಡ್ಸ್ಕೊಳ್ತಾ ಇರೋ ಈ ರೀತಿ ನಡ್ಸ್ಕೊಳ್ತಾ ಇರೋದೇ ಸರ್ಕಾರ, ಇಲ್ಲಿನ ವ್ಯವಸ್ಥೆ. ಸೊ ಈ ವ್ಯವಸ್ಥೆ ಬೇರೆಯವ್ರಿಗೆ ಒಂಥರ ಶೋಕಿ ಮಾಡೋದಕ್ಕೆ ಬಿಟ್ಟಿದೆ. ನಮ್ಮ ದರ್ಶನ್, ನಮ್ಮ ದಾಸ, ನಮ್ಮ ಡಿ ಬಾಸ್ ಅಂತ ಏನು ಮಹಾನ್ ಮಾಡಬಾರ್ದು ತಪ್ಪು ಮಾಡಿದ್ದಾರೆ. ಒಳಗಡೆ ಇರುವಂಥವ್ರೆಲ್ಲ ಮಾಡಿದಾರಲ್ಲ, ಅವ್ರು ಮಾಡಿರೋಂಥ ಒಂದೊಂದು ಕೆಲಸಗಳಿಗೆ ಅವರಿಗೆ ನೇರವಾಗಿ ಅವ್ರಿಗೆ ಗಲ್ ಶಿಕ್ಷೆನೇ ಕೊಡಬೇಕಾಗಿತ್ತು. ಅಷ್ಟು ತಪ್ಪು ಮಾಡಿರೋರಿಗೆ ಎಲ್ಲ ಐಷಾರಾಮಿ ಸೌಲಭ್ಯ. ದರ್ಶನ್ಗೆ ಮಾತ್ರ ಒಂದು ಕ್ವಾರಂಟೈನ್ ಸೆಲ್ಲು, ಒಂದು 4 ಗೋಡೆಗಳ ಒಳಗೆ 4 ಹೆಜ್ಜೆ ನಡೆಯೋದಕ್ಕೂ ಇಲ್ಲ, ಫಂಗಸ್ ಬಂದಿದೆ ಅಂತಾರೆ, ನಡೆದಾಡೋದಕ್ಕೇನೆ ಜಾಗ ಇಲ್ಲ, ಸೂರ್ಯನ ಬಿಸಿಲು ಬೀಳ್ತಾ ಇಲ್ಲ, ಬೆಳಕು ಬರೋ ಜಾಗ ಇಲ್ಲ, ಕತ್ಲಲ್ಲಿ ಕೂರಿಸಿದ್ದಾರೆ. ಇದನ್ನು ನೋಡಿ ದರ್ಶನ್ ಅಭಿಮಾನಿಗಳಿಗೆ ಆಕ್ರೋಶ ಬಂದು ಜೈಲಿನ ಒಳಗಿರುವಂತ ಯಾರೋ ಫ್ಯಾನು, ಅಂದ್ರೆ ಒಬ್ಬ ದರ್ಶನ್ ಅಭಿಮಾನಿ, ಆ ಜೈಲು ಒಬ್ಬ ಪೊಲೀಸ್ ಇರ್ಬೋದು, ಸಹಜವಾಗಿ ಎಲ್ಲ ವರ್ಗದಲ್ಲೂ ಕೂಡ ದರ್ಶನ್ ಅಭಿಮಾನಿಗಳಿದ್ದಾರೆ. ಇದನ್ನಂತೂ ಸ್ಪಷ್ಟವಾಗಿ ಹೇಳ್ಬೋದು. ಮೊನ್ನೆ ದರ್ಶನ್ ವಿಚಾರಣೆ ಕರ್ಕೊಂಬಂದಾಗ ನವೆಂಬರ್ 3ನೇ ತಾರೀಕು ಆ ಜೈಲ್ ವಕೀಲರೇನೆ ಯಾವ ತರ ನೆರೆದಿದ್ರು ಅಂತ ಹೇಳಿದ್ರೆ, ವಕೀಲರಲ್ಲಿ ದರ್ಶನ್ ಅವರ ಅಭಿಮಾನಿಗಳಿರ್ಬೋದು ಬಹಳಷ್ಟು ಜನ. ವಕೀಲರು ಗುಂಪು ಸೇರ್ಕೊಂಡಿದ್ ನೋಡಿ ಕೊನೆಗೆ ನ್ಯಾಯಾಧೀಶರೇನೆ ಇದೇನಿದು, ನಾವು ಪೊಲೀಸ್ ಫೋರ್ಸ್ ಕರ್ಸಿ ನಿಮ್ಮ ಹೊರಗಡೆ ಕಳಿಸ್ಬೇಕಾಗುತ್ತೆ, ಈ ರೀತಿ ಜೈಲು ಒಳಗಡೆ ಈ ರೀತಿ ವಿಚಾರಣೆ, ಈ ಒಂದು ಚಾರ್ಜ್ ಶೀಟ್ ಅನ್ನ ಪಡ್ಕೊಳ್ಳೋಂಥ ಸಂದರ್ಭದಲ್ಲಿ, ವಿಚಾರಣೆ ಸಂದರ್ಭದಲ್ಲಿ ನೀವು ಬಂದು ನಿಂತ್ಕೊಂಡ್ರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಮಟ್ಟಿಗೆ ದರ್ಶನ್ಗೆ ಅಭಿಮಾನಿಗಳಿದ್ದಾರೆ. ಅಂದ್ರೆ ಎಲ್ಲ ಏರಿಯಾದಲ್ಲೂ ಇದ್ದಾರೆ. ಯಾರೋ ಈ ವಿಡಿಯೋನ ಕಲೆಕ್ಟ್ ಮಾಡಿ ಇದನ್ನ ಧನ್ವೀರ್ ಏನಾದರೂ ಲೀಡ್ ಮಾಡಿ ದರ್ಶನ್ಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲಾಂದ್ರೆ ದರ್ಶನ್ ಯಾಕೆ ಈ ರೀತಿ ನಡ್ಸ್ಕೋತಾ ಇದ್ದಾರೆ, ಬೇರೆಯವ್ರನ್ನ ಯಾಕೆ ವೈಭೋಗದಲ್ಲಿ ಅವರಿಗೆ ಎಲ್ಲ ರೀತಿ ಸೌಲಭ್ಯ ಕೊಟ್ಟು ನೋಡ್ಕೋತಾ ಇದ್ದಾರೆ, ಇದಕ್ಕೆ ನಾವು ಕೌಂಟ್ರ್ ಮಾಡಲೇಬೇಕು ಅಂತ ಅವರೇ ಮಾಡಿದ್ದಾರೆ. ಸೊ ಅವರು ಮಾಡಿಸಿದ್ದಾರೆ. ಈ ರೀತಿ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ಒಟ್ಟಾರೆ ಸರ್ಕಾರ ಮೈಮರೆತು, ಸರ್ಕಾರ ಎಚ್ಚೆತ್ತುಕೊಳ್ಳದೇನೆ ಈ ರೀತಿಯ ಶೋಕಿಯನ್ನ ಮಾಡ್ತಾ, ಖೈದಿಗಳು ರಾಜಾತಿಥ್ಯವನ್ನ ಸವಿತಾ ಎಲ್ಲ ವೈಭೋಗವನ್ನು ಅನುಭವಿಸ್ತಾ ಇರೋದು ಮಾತ್ರ ನಿಜಕ್ಕೂ ಕ್ಷಮೆಗೆ ಅರ್ಹ ಆಗಿದ್ದೇ ಅಲ್ಲ. ಈ ಸರ್ಕಾರ ಸರಿಯಾದ ಕ್ರಮವನ್ನು ತಗೊಂಡ್ರೆ ಮಾತ್ರ ಜನ ಕ್ಷಮಿಸ್ತಾರೆ. ಇಲ್ಲಾಂದ್ರೆ ಇಂಥ ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ಇದು ಸರ್ಕಾರದ ವೈಫಲ್ಯ. ಅದಕ್ಕೆ ಜನ ಪಾಠ ಕಲಿಸ್ತಾರೆ ಅಂತ ನನಗನ್ಸುತ್ತೆ. ಉಳಿದಂತೆ ದರ್ಶನ್ ಅಭಿಮಾನಿಗಳು ಖಂಡಿತ ಎಲ್ಲ ಕಡೆ ಇದ್ದಾರೆ. ಸೊ ಯಾರೋ ಇದನ್ನು ಹೊರಗಡೆ ತಂದು ಮಾಡಿರುವಂಥ ಸಾಧ್ಯತೆ ಇದೆ ಅಂತ ಈಗ ಚರ್ಚೆ ಆಗ್ತಾ ಇದೆ. ಅದನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ. ಸೊ ನಮಗನ್ಸಿದ್ದು ಬಂದಿರುವಂಥ ವಿಷಯ ನಿಮಗಿಟ್ಟಿದ್ದೀವಿ. ನೋಡೋಣ, ನಿಮ್ಮ ಇದೇ ಸತ್ಯ ಆಗಿರಬೇಕು ಅಂತ ಇಲ್ಲ, ಇದು ಸಮಾಜದಲ್ಲಿ ಆಗ್ತಾ ಇರುವಂಥ ಚರ್ಚೆ ಆಗಿದ್ರೂ ಕೂಡ ಅದನ್ನ ಸರಿ ಅಂತ ಹೇಳುವಂಥ ವರ್ಗ ದೊಡ್ಡದೇ ಇದೆ. ಯಾರೋ ಒಬ್ಬ ಉಮೇಶ್ ರೆಡ್ಡಿಗೆ ನೀವು ವಿಕೃತ ಕಾಮಿಗೆ ಐಷಾರಾಮಿ ಸೌಲಭ್ಯ ಕೊಡ್ತೀರಾ,
ದರ್ಶನ್ ಏನಂತ ಇನ್ನೂ ಆರೋಪಿ ಅಪರಾಧಿ ಅಂತಾನೆ ಆಗಿಲ್ಲ, ನೀವ್ ಯಾಕೆ ಅವ್ರಿಗೆ ಈ ರೀತಿ ಕಠೋರವಾಗಿ ನಡ್ಸ್ಕೊತಾ ಇದೀರಾ ಅಂತ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನ್ಸುತ್ತೆ. ಹಾಗಂತ ದರ್ಶನ್ಗೆ ಐಷಾರಾಮಿ ಸೌಲಭ್ಯ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ. ಕಠೋರವಾಗಿ ನಡ್ಸ್ಕೊಳ್ತಾ ಇರೋದ್ರ ಬಗ್ಗೆ ಜನ ಪ್ರಶ್ನೆ ಮಾಡ್ತಾ ಇರೋದು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ನಮ್ಗನ್ಸಿದ್ದು, ನಿಮಗೇನನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ಈ ರೀತಿ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.